ನನ್ನೆಲ್ಲ ದೇಶ ಬಾಂಧವರಿಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವತ್ತಿಗೆ ನಮ್ಮ ಅಖಂಡ ಭಾರತ ದೇಶ ಬ್ರಿಟಿಷ್ ಸಾಮ್ರಾಜ್ಞೆಯ ಆಡಳಿತದ ಕೊಂಡಿಯಿಂದ ಕಳಚಿಕೊಂಡು ಸುಮಾರು 75 ವಸಂತಗಳನ್ನು ಪೂರೈಸ್ತಾ ಬಂದಿದ್ದೀವಿ. ಅಂತಂದರೆ ಆಗಸ್ಟ್ 15, 1947ರಂದು ನಮ್ಮ ಭಾರತ ದೇಶ 300 ವರ್ಷಗಳಿಂದ ನಾವು ಪಡೆದಂಥ ಆಡಳಿತ. ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಆಗಸ್ಟ್ 15, 1947ರಿಂದ ಮುಂಚೆ ನಮ್ಮ ದೇಶವನ್ನು ಬ್ರಿಟಿಷ್ ಸಾಮ್ರಾಜ್ಯ ಸುಮಾರು 300 ವರ್ಷಗಳ ಕಾಲ ಆಡಳಿತ ನಡೆಸಿತ್ತು. ಸೊ ಕೇವಲ ಬ್ರಿಟಿಷ್ ಸಾಮ್ರಾಜ್ಯ ಒಂದೇ ಅಲ್ಲ, ಅವ್ರ ಜೊತೆಗೆ ಪೋರ್ಚುಗೀಸರು, ಡಚ್ಚರು ಮತ್ತು ಫ್ರೆಂಚರು ಕೂಡ ನಮ್ಮ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಬೇಕಂತೇಳಿ ಹಲವಾರು ಬಾರಿ ಪ್ರಯತ್ನ ಪಟ್ಟಿದ್ದರು. ಅವರು ಕೂಡ ನಮ್ಮ ದೇಶದ ಹಲವಾರು ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು. ಆದರೆ ದುರದೃಷ್ಟವಶಾತ್ ಬ್ರಿಟಿಷರು ಅವರ ಒಂದು ಕುತಂತ್ರ ನೀತಿಯಿಂದ ಅಥವಾ ಒಡೆದಾಳುವಂತಹ ನೀತಿಯಿಂದ ಇಡೀ ಅಖಂಡ ಭಾರತ ದೇಶವನ್ನು ತಮ್ಮ ಒಂದು ಕಪಿಮುಷ್ಟಿಯಲ್ಲಿಟ್ಕೊಂಡು ಸುಮಾರು 300 ವರ್ಷ ನಮಗೆ ಆಡಳಿತವನ್ನು ನೀಡಿದರು. ಅದು ಕೇವಲ ಆಡಳಿತವಾಗಿರಲಿಲ್ಲ, ಅದು ಕೇವಲ ಆಡಳಿತ ಮಾತ್ರ ಆಗಿರಲಿಲ್ಲ, ಇಂಡೈರೆಕ್ಟಾಗಿ ನಮ್ಮ ಭಾರತ ದೇಶವನ್ನು ದೋಚತಕ್ಕಂಥ ಪ್ರಕ್ರಿಯೆ ಆಗಿತ್ತು ಅನ್ನೋ ಒಂದು ಮಾತನ್ನು ಹೇಳಿದರೆ ಅದು ಅತಿಶಯೋಕ್ತಿನೂ ಆಗೋದಿಲ್ಲ ಹಾಗೂ ಸುಳ್ಳು ಕೂಡ ಅನಿಸೋದಿಲ್ಲ. ಆದರೆ ಇವತ್ತು ನಾನು ಇಲ್ಲಿ ಮಾತಾಡಲಿಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸುಮಾರು 75 ವರ್ಷಗಳ ಒಂದು ಉತ್ಸವವನ್ನು ನಾವಿವತ್ತು ಆಚರಣೆ ಮಾಡ್ತಿದ್ದೀವಿ. ಆದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಕಾರಣೀಕರ್ತರು ಯಾರು? ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿತ್ತಾ? ನಾವು ಇವತ್ತು ಆಚರಣೆ ಮಾಡುವಷ್ಟು ಸುಲಭವಾಗಿ ನಮ್ಮ ಹಿರಿಯರು, ಪೂರ್ವಜರು, ನಮ್ಮ ನಾಳಿರ್ತಕ್ಕಂತಹ ಮಹಾನ್ ನಾಯಕರು ತಮ್ಮ ಸ್ವಾತಂತ್ರ್ಯವನ್ನು ಪಡ್ಕೊಳೋಕ್ಕೆ ಅಷ್ಟು ಸುಲಭವಾಗಿ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಬಿಡ್ತಾ? ಸೊ ಅದ್ರ ಬಗ್ಗೆ ಎಲ್ಲ ಒಂಚೂರು ಬೆಳಕು ಚೆಲ್ತಕ್ಕಂಥದ್ದು ಅಥವಾ ಅವ್ರನ್ನ ನೆನೆಸ್ತಕ್ಕಂಥದ್ದು ಈ ಸ್ವತಂತ್ರ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅಂತ ಹೇಳಿದರೆ ಸುಳ್ಳಾಗಲಾರ್ದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಸ್ವತಂತ್ರ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅಸ್ತ್ರ ಅಲ್ಲ. ಸ್ವತಂತ್ರನ ಪಡೀಲಿಕ್ಕೆ ನಮ್ಮ ಪೂರ್ವಜರು, ನಮ್ಮ ರಾಷ್ಟ್ರ ನಾಯಕರು ಭಾಳ ದೊಡ್ಡ ಮಟ್ಟದಲ್ಲಿ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಯಾಕಪ್ಪ ಅಂತಂದರೆ ಭಾರತ ಈಗ ಒಂದು ಸ್ಪಷ್ಟವಾದ ಒಕ್ಕೂಟ ವ್ಯವಸ್ಥೆಯಲ್ಲಿದೆ. ಆದರೆ ಮುಂಚೆ ಭಾರತ ಒಂದು ಸ್ಪಷ್ಟವಾದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಭಾರತ ಅಂತಕ್ಕಂತಹ ಒಂದು ಭೂಖಂಡ ಹಲವಾರು ವಿಧವಾದ ಆಡಳಿತವನ್ನು ಅನುಭವಿಸ್ತಿತ್ತು. ಅಂದರೆ ಪ್ರಾಂತೀಯವಾಗಿ ಹಲವಾರು ಪ್ರಾಂತ್ಯಗಳನ್ನು ಹಲವಾರು ವಿವಿಧ ರಾಜರು ಆಳ್ತಾ ಇದ್ದರು. ಆದರೆ ಸ್ವತಂತ್ರ ಅಂತಕ್ಕಂಥದ್ದು ಒಂದು ಅಂಶ, ಸ್ವರಾಜ್ಯ ಅಥವಾ ಸ್ವತಂತ್ರ ಅನ್ನೋ ಒಂದು ಅಂಶ ಅಥವಾ ಆ ಒಂದು ಪದ ಮಾತ್ರ ಇಡೀ ಭಾರತ ದೇಶನ ಒಂದು ಅಖಂಡತೆಯ ಸ್ವರೂಪವನ್ನು ಯಾರು ಕೊಟ್ಟರು, ನಮ್ಮ ಇಡೀ ಭಾರತ ದೇಶಕ್ಕೆ ಒಂದು ಅಖಂಡತೆಯ ಸ್ವರೂಪವನ್ನು ಯಾರು ಕೊಟ್ಟರು ಅಂತಂದರೆ ಈ ಸ್ವಾತಂತ್ರ್ಯ ಅಥವಾ ಸ್ವರಾಜ್ಯ ಅಂತಕ್ಕಂಥ ಪದ ಅಂದರೆ ತಪ್ಪಾಗಲಾರ್ದು. ಏನಪ್ಪ ಅಂತಂದರೆ ಸ್ವತಂತ್ರ ಸಿಗಲಿಕ್ಕಿಂತ ಮುಂಚೆ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಭಾರತ ದೇಶ ಹಲವಾರು ಪ್ರಾಂತ್ಯಗಳಾಗಿ ಒಡೆದೋಗಿತ್ತು. ಹಲವಾರು ರಾಜ್ಯಗಳು ಹಲವಾರು ಪ್ರಾಂತ್ಯಗಳನ್ನು ಆಳ್ತಾ ಇದ್ದರು. ಈ ರಾಜ್ಯರ ನಡುವೆ ತಂದಿಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಅವರಲ್ಲಿರ್ತಕ್ಕಂಥ ಕೆಲವು ಡಿಫ್ರೆನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬ್ರಿಟಿಷ್ ಸಾಮ್ರಾಜ್ಯದವರು ಅಥವಾ ಬ್ರಿಟಿಷ್ ಸರ್ಕಾರದವರು ಒಂದೊಂದಾಗಿ ನಮ್ಮ ಸಾಮ್ರಾಜ್ಯವನ್ನು ಅಥವಾ ನಮ್ಮ ಭಾರತ ದೇಶವನ್ನು ತಮ್ಮ ತೆಕ್ಕೆಗೆ ತಗೊಳ್ತಕ್ಕಂತಹ ಕಾರ್ಯವನ್ನು ಸ್ಟಾರ್ಟ್ ಮಾಡಿದರು. ಸೊ ಯಾವಾಗ ಇದು ಭಾಳ ಲಾಭದಾಯಕವಾಗಿರ್ತಕ್ಕಂಥ ಪ್ರದೇಶ ಅನ್ನೋದು ಗೊತ್ತಾಯಿತು, ಈಸ್ಟ್ ಇಂಡಿಯಾ ಕಂಪನಿ ಕೈಯಲ್ಲಿದ್ದಂತಹ ಭಾರತದ ಅಧಿಕಾರವನ್ನು ನೇರವಾಗಿ ಬ್ರಿಟಿಷ್ ಸಾಮ್ರಾಜ್ಞೆ ತಮ್ಮ ಕೈಗೆ ವಶಪಡಿಸ್ಕೊಳ್ತಾರೆ. ಸೊ ಅವರು ವಶಪಡಿಸ್ಕೊಂಡ ನಂತರ ಇಡೀ ಭಾರತದ ಪ್ರಭುತ್ವ ಬ್ರಿಟಿಷ್ ಅಥವಾ ಬ್ರಿಟನ್ನ ಒಂದು ಆಡಳಿತಕ್ಕೆ ಒಳಪಡ್ತದೆ. ಬ್ರಿಟನ್ನ ಆಡಳಿತಕ್ಕೆ ಒಳಪಟ್ಟ ಮೇಲೆ ಹಲವಾರು ಕ್ರಾಂತಿಕಾರಿಕ ಬದಲಾವಣೆಗಳು ಕೂಡ ಭಾರತದ ಸಮಾಜದಲ್ಲಿ ಅಥವಾ ಭಾರತೀಯರಲ್ಲಿ ಶುರುವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಸೊ ಈ ಒಂದು ಭಾರತೀಯರ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮವನ್ನು ಶುರು ಮಾಡಲಿಕ್ಕೆ ಅಥವಾ ಇದಕ್ಕೊಂದು ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಯಾವಾಗಾಯಿತು ಅಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಆದಾಗಿನಿಂದ ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಸ್ಪಷ್ಟವಾದ ನಿಲುವು ಅಥವಾ ಸ್ಪಷ್ಟವಾದ ದಾರಿ ಅಥವಾ ಸ್ಪಷ್ಟವಾದ ನಾಯಕತ್ವ ಸಿಗ್ತಕ್ಕಂಥದ್ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪಾತ್ರ ಬಹಳ ಪ್ರಮುಖವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ಎ.ಓ. ಹ್ಯೂಮ್ ಅಂತಕ್ಕಂಥ ಒಬ್ಬ ನಿವೃತ್ತ ಬ್ರಿಟಿಷ್ ಅಧಿಕಾರಿಯ ಒಂದು ಸಲಹೆ ಮೇಲೆ ಪ್ರಾರಂಭವಾದಂತಹ ಒಂದು ಸ್ವತಂತ್ರ ಚಳುವಳಿಗೆ ಬೇಕಾದಂಥ ಒಂದು ಸಂಘಟನೆ ಅಥವಾ ಆರ್ಗನೈಸೇಷನ್ ಅಂದರೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮುಂದಾಳತ್ವದಲ್ಲಿ ಅನೇಕ ಜನ ಅವರ ಸಿದ್ಧಾಂತ, ಅವರ ವೈಚಾರಿಕತೆ ಏನೇ ಆಗಿರ್ಬೋದು, ಕೆಲವರು
ಕೆಲವರು ಕ್ರಾಂತಿಕಾರಿಗಳಾದರು, ಕೆಲವರು ಸೌಮ್ಯವಾದಿಗಳಾದರು. ಸೊ ಅವರ ಅಲ್ಟಿಮೇಟ್ ಗುರಿ ಅಥವಾ ಕಡೆಯ ಆಪ್ಷನ್ ಅಥವಾ ಕಡೆಯ ಗುರಿ ಏನಾಗಿತ್ತು ಅಂತಂದರೆ ಭಾರತಕ್ಕೆ ಸ್ವರಾಜ್ಯವನ್ನು ತಂದು ಕೊಡಬೇಕಾಗಿದ್ದು ಮಾತ್ರ ಆಗಿತ್ತು. ಸೊ ಈ ಒಂದು ಉದ್ದೇಶವನ್ನು ಹಿಡ್ಕೊಂಡು ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಸೊ ಅನೇಕ ಜನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಮ್ಮದೇ ಆದಂಥ ವೈಶಿಷ್ಟ್ಯಪೂರ್ಣ ಕೊಡುಗೆಯನ್ನು ಕೊಟ್ಟಿದ್ದರಿಂದ ಮಾತ್ರ ಇವತ್ತು ನಾವು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಕ್ಕಂತಹ ಒಂದು ಸಂಭ್ರಮವನ್ನು ಆಚರಿಸ್ತಕ್ಕಂಥ ಒಂದು ನಿಟ್ಟಿಗೆ ನಾವು ಬಂದಿದ್ದೀವಿ. ಸೊ ಈ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ನಮಗೆ ಅಗ್ರಗಣ್ಯವಾಗಿ ಕಂಡು ಬರ್ತಕ್ಕಂತಹ ಬಹಳ ವಿಶೇಷವಾಗಿ ಬಹಳ ಮೌಲ್ಯಯುತವಾದ ವ್ಯಕ್ತಿತ್ವ ಅಂತಂದರೆ ಅದು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಯಾವಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖಂಡತ್ವವನ್ನು ವಹಿಸ್ಕೊತಾರೆ, ಯಾವಾಗ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಮುಖಂಡತ್ವವನ್ನು ವಹಿಸ್ಕೊತಿದ್ದಾರೆ, ಅವರಿಗೆ ಇರ್ತಕ್ಕಂಥ ವೈಚಾರಿಕ ನಿಲುವು, ಅವರಿಗೆ ಇರ್ತಕ್ಕಂಥ ಆಳವಾದ ಜ್ಞಾನ, ಅವರಿಗೆ ಇದ್ದಂಥ ಅಧ್ಯಯನ ಶಕ್ತಿ ಏನಿದೆ ಇದಾವಲ್ಲ, ಇವು ನಮ್ಮ ಭಾರತ ಸ್ವತಂತ್ರ ಚಳುವಳಿಗೆ ಅಡಿಪಾಯವಾಗಿ ನಿಂತ್ಕೊಳ್ತವೆ. ಸೊ ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಿಂದ, ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ಬ್ರಿಟಿಷ್ ಸರ್ಕಾರ ಅನೇಕ ಕಾಯ್ದೆ ಕಾನೂನುಗಳನ್ನು ತಗೊಂಬರೋದ್ರ ಮುಖಾಂತರ ಭಾರತೀಯರಿಗೆ ಭಾರತದ ಆಡಳಿತದಲ್ಲಿ ಕೆಲವು ಅವಕಾಶಗಳು, ಯಾಕಂದರೆ ಅದಕ್ಕಿಂತ ಮುಂಚೆ ಭಾರತೀಯರಿಗೆ ಭಾರತದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ದೂರ ಇರಲಿ, ಅದ್ರ ಬಗ್ಗೆ ಕಣ್ಣಾಡಿಸ್ತಕ್ಕಂಥ ಒಂದು ಅಧಿಕಾರ ಕೂಡ ಇರಲಿಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಡಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಇರ್ಬೋದು, ರೆಗ್ಯುಲೇಟಿಂಗ್ ಆ್ಯಕ್ಟ್ ಇರ್ಬೋದು, ಭಾರತ ಸರ್ಕಾರ ಕಾಯ್ದೆ ಇರ್ಬೋದು, ಮೆಂಟೋಮಾರ್ಲಿ ಪಾಲಿಸೀಸ್ ಇರ್ಬೋದು, ಈ ರೀತಿ ಹಲವಾರು ಭಾರತೀಯರು ಆಡಳಿತಾತ್ಮಕವಾಗಿ ಇನ್ವಾಲ್ವ್ ಆಗ್ತಕ್ಕಂಥ ಕಾಯ್ದೆಗಳನ್ನು ರೂಪಿಸುವ ಮುಖಾಂತರ ಭಾರತೀಯರಿಗೆ ಭಾರತದ ಆಡಳಿತದಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಅವಕಾಶವನ್ನು ಕೊಡಲಾಗ್ತದೆ. ಯಾವಾಗ ಭಾರತೀಯರು ಭಾರತದ ಆಡಳಿತದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ಅವರಿಗೆ ಸಿಗ್ತದೆ, ಆವಾಗ ಭಾರತೀಯರು ನಾವ್ಯಾಕೆ ಬ್ರಿಟಿಷರ ಆಡಳಿತದಲ್ಲಿ ಅಥವಾ ಬ್ರಿಟಿಷರ ಸೂಪರ್ವಿಷನ್ನಲ್ಲಿ ನಮ್ಮ ದೇಶವನ್ನು ಇಡಬೇಕು, ನಾವು ಸ್ವತಂತ್ರರಾಗಬೇಕು, ನಾವು ಸ್ವತಂತ್ರವಾದಂಥ ಒಂದು ಆಡಳಿತವನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಒಂದು ಛಲವಾದ ಒಂದು ನಂಬಿಕೆ ಅಥವಾ ದೃಢ ವಿಶ್ವಾಸಕ್ಕೆ ಬಂದು ಕಾಂಗ್ರೆಸ್ ಸಮಾವೇಶಗಳಲ್ಲಿ ಅಥವಾ ಕಾನ್ಫರೆನ್ಸ್ಗಳಲ್ಲಿ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತಕ್ಕಂಥ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡ್ಕೊತಾರೆ. ಸೊ ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ರೆಸೊಲ್ಯೂಷನ್ನ ಪಾಸ್ ಆದ ನಂತರ ಸ್ವತಂತ್ರ ಚಳುವಳಿಗೆ ಹಲವಾರು ಚಳುವಳಿಗಳು ನಡೀತವೆ. ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ದಂಡಿ ಮಾರ್ಚ್ ಆಗಿರ್ಬೋದು, ಈ ರೀತಿ ಅಸಹಕಾರ ಚಳುವಳಿ ಆಗಿರ್ಬೋದು, ಈ ರೀತಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಚಳುವಳಿಗಳು ನಡೆದು ಕಡೆಗೆ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಕಾಯ್ದೆಯ ಅಡಿಯಲ್ಲಿ ಅಖಂಡ ಭಾರತ ದೇಶಕ್ಕೆ ಬ್ರಿಟಿಷ್ ಸಾಮ್ರಾಜ್ಞೆ ಸ್ವತಂತ್ರವನ್ನು ನೀಡುತ್ತಾರೆ. ಸೊ ಇಷ್ಟೆಲ್ಲ ಕ್ಲಿಷ್ಟಕರ ಪರಿಸ್ಥಿತಿಗಳು, ಇಷ್ಟೆಲ್ಲ ಹೋರಾಟಗಳು, ಇಷ್ಟೆಲ್ಲ ಗೊಜಲುಗಳ ನಡುವೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ನಮಗೂ ನಿಮಗೂ ಹಾಗೂ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರ್ತಕ್ಕಂಥ ವಿಚಾರ, ಗೊತ್ತು ಮಾಡ್ಕೋಬೇಕಾದಂಥ ವಿಚಾರ. ಆದರೆ ಇಷ್ಟೆಲ್ಲ ಶ್ರಮ, ತ್ಯಾಗ, ಬಲಿದಾನಗಳ ಫಲವಾಗಿ ನಮಗೆ ದೊರೆತಕ್ಕಂಥದ್ದು ಸ್ವಾತಂತ್ರ್ಯ. ಅದು ಸುಮಾರು 75 ವರ್ಷಗಳ ನಂತರ. ಸ್ವಾತಂತ್ರ್ಯ ಅಂದರೆ ಹಿಂದಿಗೆ 75 ವರ್ಷಗಳ ಹಿಂದೆ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ವಿ. ಸ್ವಾತಂತ್ರ್ಯ ಪಡ್ಕೊಂಡ ಮೇಲೆ ನಾವೇನು ಮಾಡಿದ್ವಿ? ಸ್ವಾತಂತ್ರ್ಯ ಅಂದರೆ ಏನು? ಸ್ವೇಚ್ಛಾಚಾರವೇ? ಸ್ವಾತಂತ್ರ್ಯನ ನಾವು ಹೆಂಗೆ ಬಳಸ್ಕೊಂಡ್ವಿ? ಸ್ವಾತಂತ್ರ್ಯನ 75 ವರ್ಷದಿಂದ ನಾವು ಆಡಳಿತ ಹಿಡ್ಕೊಂಡು ನಾವು ಆಗಿರ್ತಕ್ಕಂಥ ಅಭಿವೃದ್ಧಿ ಆದ್ರೇನು, ನಮ್ಮಲ್ಲಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆದರೂ ಏನು? ಸೊ ಸ್ವಾತಂತ್ರ್ಯ ನಮಗೆ ಪೂರಕವಾಗಿತ್ತು ಅಥವಾ ಸ್ವಾತಂತ್ರ್ಯನ ನಾವು ಮಾರಕವಾಗಿ ಉಪಯೋಗಿಸ್ಕೊಂಡಿವೋ ಅಂತಂದರೆ ಈ ಸ್ವತಂತ್ರಗೊಂಡ ಮೇಲೆ ಮಾಡಿರ್ತಕ್ಕಂಥ ಹಲವಾರು ಬದಲಾವಣೆಗಳು ನಮ್ಮ ಕಣ್ಮುಂದಿದೆ. ಯಾಕಂದರೆ ಬ್ರಿಟಿಷರು ನಮ್ಮ ದೇಶನ ಯಾವಾಗ ನಮ್ಮ ನಾಯಕರ ಕೈಗೆ ಕೊಟ್ಟೋದ್ರಲ್ಲ, ಆವಾಗ ಭಾರತ ಮೂಲತಃ ಸಂಪದ್ಭರಿತ ರಾಷ್ಟ್ರ. ಬಟ್ ಅವರು ಆಗಾಗಲೇ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತಿನ, ನಮ್ಮ ದೇಶದಲ್ಲಿರ್ತಕ್ಕಂಥ ಹಲವಾರು ಸೌಕರ್ಯಗಳನ್ನು ಹುಂಡು ತಿಂದು ತೇಗಿ ಹೋಗಿದ್ದರು. ಭಾಳ ಆಯಾಸವಾಗಿತ್ತು ಭಾರತ ದೇಶಕ್ಕೆ ಆಗಾಗಲೇ. ಸೊ ನಮ್ಮ ನಾಯಕರಿಗೆ ಇದ್ದಂಥ ಕೆಲಸ ಏನಪ್ಪ ಅಂತಂದರೆ, ಭಾರತದ ಸಾಮಾನ್ಯ ಪ್ರಜೆ, ಕಡೆಯ ಪ್ರಜೆಗೂ ಕೂಡ ಸುಲಭವಾಗಿ ಸುಲಲಿತವಾಗಿ ಜೀವನ ಮಾಡತಕ್ಕಂತಹ ಒಂದು ಆಪ್ಷನ್ನ ಕೊಡಬೇಕಾಗಿತ್ತು. ನಮಗೆ ಆಹಾರ ಭದ್ರತೆ ಇರಲಿಲ್ಲ, ಹಲವಾರು ಜನರಿಗೆ ಭೂಮಿ ಇರಲಿಲ್ಲ, ಉದ್ಯೋಗ ಇರಲಿಲ್ಲ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರಲಿಲ್ಲ, ನಮ್ಮಲ್ಲಿ ಸಾಕಷ್ಟು ಕೈಗಾರಿಕೆಗಳಿರಲಿಲ್ಲ, ನಮ್ಮಲ್ಲಿ ಸಾರಿಗೆ ವ್ಯವಸ್ಥೆ ಸರಿ
ಇರಲಿಲ್ಲ. ಈ 75 ವರ್ಷ ಇದನ್ನು ನಾವು ಯಾವುದೇ ಕಾರಣಕ್ಕೂ ರಾಜಕೀಯಗೊಳಿಸಬಾರ್ದು ಅಥವಾ ಪೊಲಿಟಿಸೈಸ್ ಮಾಡಬಾರ್ದು ಅಂತ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. 75 ವರ್ಷ ನಮ್ಮನ್ನಾಳಿರ್ತಕ್ಕಂಥ ಎಲ್ಲ ಸರ್ಕಾರಗಳು ತಮ್ಮದೇ ಆದಂತಹ ವಿಶಿಷ್ಟವಾದ ಕೊಡುಗೆ ಕೊಡುತ್ತಾ ಬಂದಿದ್ದಾರೆ. ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇಂದಿರಾ ಗಾಂಧಿ ಅವರಾಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ವಾಜಪೇಯಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಇನ್ನು ಅನೇಕ ಜನ ನಮ್ಮನ್ನಾಳಿರ್ತಕ್ಕಂಥ ಪ್ರಧಾನಮಂತ್ರಿಗಳು, ನಮ್ಮನ್ನಾಳಿರ್ತಕ್ಕಂಥ ಅನೇಕ ನಾಯಕರು ಈ ಭಾರತದ ಸಾರ್ವಭೌಮ ಅಭಿವೃದ್ಧಿಗೋಸ್ಕರ, ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ತಮ್ಮದೇ ಆದಂತಹ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ದೇಶದಲ್ಲಿ ಇವತ್ತು ನಾವು ಬೇಕಾದಷ್ಟು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ನೋಡ್ತಿದ್ದೀವಿ. ಈ ದೇಶದಲ್ಲಿ ನಾವಿವತ್ತು ಬೇಕಾದಷ್ಟು ಇಂಡಸ್ಟ್ರೀಸ್ನ ನೋಡ್ತಿದ್ದೀವಿ. ಈ ದೇಶದಲ್ಲಿ ಇವತ್ತು ಬೇಕಾದಷ್ಟು ಸರ್ವಿಸ್ ಸೆಕ್ಟರ್ ಕೂಡ ಡೆವಲಪ್ ಆಗಿದೆ ಅಂತಂದರೆ ಇದಕ್ಕೆ ಭಾರತವನ್ನು ಮುನ್ನಡೆಸಿದಂಥ ಅನೇಕ ನಾಯಕರು ಕಾರಣ. ಸೊ ಆ ನಾಯಕರ ತ್ಯಾಗ, ಬಲಿದಾನ, ಭಾಳ ವಿಶೇಷವಾಗಿ ಅವರ ದೂರದೃಷ್ಟಿ, ಅವರ ದುರಾದೃಷ್ಟಿ ಅಲ್ಲ, ಅವರ ದೂರದೃಷ್ಟಿ ಏನಿತ್ತು ಆ ದೂರದೃಷ್ಟಿಯಿಂದ ಇವತ್ತು ನಾವು ಭಾಳ ಸುಲಲಿತವಾಗಿ, ಸಂಭ್ರಮವಾಗಿ, ಸಂತೋಷವಾಗಿ 75ನೇ ಸ್ವಾತಂತ್ರ್ಯ ಆಚರಣೆ ಮಾಡ್ತಿದ್ದೀವಿ. ಸೊ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಕೇವಲ ಒಂದು ದಿನದ ಆಚರಣೆ ಆಗಿ ಸೀಮಿತಗೊಳ್ಳಬಾರ್ದು. ಯಾಕಂದರೆ ನಮ್ಮ ಹಿರಿಯರ ತ್ಯಾಗ, ಬಲಿದಾನ ಹಾಗೂ ಅವರ ಕಠಿಣ ಪರಿಶ್ರಮದಿಂದ ನಮ್ಮ ದೇಶ ಸ್ವತಂತ್ರಗೊಂಡಿದೆ. ಅವರ ಪರಿಶ್ರಮವನ್ನು ನಾವು ಯಾವತ್ತೂ ಕೂಡ ವ್ಯರ್ಥ ಮಾಡಬಾರ್ದು. ಅವರ ಪರಿಶ್ರಮ ವ್ಯರ್ಥವಾಗಬಾರ್ದು ಅಂತಂದರೆ ನಮಗೆ ಅವರು ಸುಲಭವಾಗಿ, ಅವರು ಕಷ್ಟಪಟ್ಟು ನಮಗೆ ಸುಲಭವಾಗಿ ದೊರಕಿಸಿಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಸರಿಯಾದ ನಿಟ್ಟಿನಲ್ಲಿ ಬಳಸ್ಕೋಬೇಕು. ಅಂದರೆ ಈ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಕನ್ಸ್ಟ್ರಕ್ಟಿವ್ ಆಗಿ, ಅಂದರೆ ಒಂದು ಸರಿಯಾದ ರೀತಿಯಲ್ಲಿ ಈ ದೇಶನ ಕಟ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ವಿಶೇಷವಾಗಿ ಈ ರಾಷ್ಟ್ರದ ಯುವಕರು, ಈ ರಾಷ್ಟ್ರದ ಭವಿಷ್ಯ, ಈ ರಾಷ್ಟ್ರದ ಯುವ ಮನಸ್ಸುಗಳಿಂದ ಮಾತ್ರ ಸಾಧ್ಯ ಈ ರಾಷ್ಟ್ರನ ಬದಲಾವಣೆ ಮಾಡಲಿಕ್ಕೆ. ಸೊ ಬದಲಾವಣೆ ಅಂತಂದರೆ ಪ್ರಗತಿಯ ಹಾದಿಯಲ್ಲಿ ಭಾರತವನ್ನು ಕೊಂಡೊಯ್ಯಬೇಕಾದಂಥ ಮಹತ್ತರವಾದ ಜವಾಬ್ದಾರಿ ನಮ್ಮಲ್ಲಿದೆ. ಇದು 75ನೇ ಸ್ವಾತಂತ್ರ್ಯ ದಿನಾಚರಣೆ, 100ನೇ ಸ್ವಾತಂತ್ರ್ಯ ದಿನಾಚರಣೆ ಅಷ್ಟೊತ್ತಿಗೆ ಭಾರತ ಇಡೀ ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರವಾಗಿರ್ತದೆ ಅನ್ನೋದು ನನ್ನ ಅಭಿಲಾಷೆ. ಈ ರಾಷ್ಟ್ರದ ಎಲ್ಲ ಯುವ ಮನಸ್ಸುಗಳು, ಯುವ ಹೃದಯಗಳು ಈ ನಿಟ್ಟಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ, ತಮ್ಮದೇ ಆದಂಥ ಶೈಲಿಯಲ್ಲಿ ಜಾತಿ, ಪಂಥ, ಮತ, ಪ್ರದೇಶ ಎಲ್ಲ ಭೇದಗಳನ್ನು ಮರೆತು ನಾವೆಲ್ಲರೂ ಭಾರತೀಯರು, ಒಂದೇ ತಾಯಿಯ ಮಕ್ಕಳು ಎಂಬುವ ಒಂದು ಸದುದ್ದೇಶದಿಂದ, ಆ ಒಂದು ದೇಹವಾಕ್ಯದಿಂದ ಭಾರತವನ್ನು ಕಟ್ತಕ್ಕಂಥ ಕೆಲಸನ ನೀವೆಲ್ಲರೂ ಮಾಡ್ತೀರಿ ಅಂತೇಳಿ ಈ ಸ್ವಾತಂತ್ರ್ಯ ದಿನಾಚರಣೆ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ನನ್ನ ಈ ತೊದಲ ನುಡಿಗಳನ್ನು ಆಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.